ಯಪ್ಪ ಯಾವಾಗ್ಲೂ ಹನ್ನೆಲ್ದಿ ತಿನ್ನಕ್ಕಾಗಲ್ಲ. ಇಲ್ಲ ಮಾಡಿದ್ದೇ ಮಾಡಿ ತಿನ್ನಕ್ಕಾಗಲ್ಲ. ನಾನ್ ಡಯಟ್ ಅಲ್ಲಿ ಇದ್ದೀನಿ. ಏನ್ ಮಾಡೋದು? ಡಯಟ್ ಅಂತ ಹೇಳಿ ಬರೀ ಸೊಪ್ಪು ತರಕಾರಿ ತಿನ್ಕೊಂಡಿರಕ್ಕಾಗತ್ತಾ? ನನಗಂತೂ ಇಷ್ಟ ಇಲ್ಲ. ಅನ್ನೋರ್ಗೆ ಇದೊಂದು ಈಸಿಯಾಗಿ ಟೇಸ್ಟಿಯಾಗಿರೋಂಥ ಓಟ್ಸ್ ಉಪ್ಪಿಟ್ಟು. ಓಟ್ಸ್ ಉಪ್ಪಿಟ್ಟಾ? ಹೌದು, ಓಟ್ಸ್ ಉಪ್ಪಿಟ್ಟು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಸೂಪರ್ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಇದನ್ನ ಉಪ್ಪಿಟ್ಟು ತರ ಬೇಕಾದ್ರೂ ಮಾಡ್ಕೊಳ್ಳಿ, ಕಿಚಡಿ ತರ ಬೇಕಾದ್ರೂ ಮಾಡ್ಕೊಳ್ಳಿ. ಕಿಚಡಿ ತರ ಬೇಕು ಅಂದ್ರೆ ಸ್ವಲ್ಪ ಸ್ಪೈಸಸ್‌ನ ಆಡ್ ಮಾಡ್ಕೋಬೇಕು. ಬೇಡ ಅಂತ ಅಂದ್ರೆ ನಾನೇನ್ ತೋರಿಸಿದೀನಿ ಅದಷ್ಟು ಮಾತ್ರ ಉಪ್ಪಿಟ್ಟು ತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರತ್ತೆ. ಆದ್ರೆ ನಿಮ್ಗೆ ಅಲ್ಲಿವರೆಗೂ ಒಂದ್ ಸಣ್ಣ ಕಥೆ ಹೇಳ. ಇದು ನೋಡ್ಕೊಳ್ಳಿ ನಾನು ಏನೇನು ಹಾಕಿದ್ದೀನಿ ಅಂತ. ನೀವು ನಂಬೋದು, ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ. ನಾನು ಫುಲ್ ವಾಯ್ಸ್ ಹೋಗ್ಬಿಟ್ಟಿತ್ತು ನಿಮ್ಗೆ. ಆಕ್ಚುಲಿ ಅದಕ್ಕೆ ಒಂದ್ ವಿಡಿಯೋನು ಕೂಡ ಮಾಡಿ ಹಾಕಕ್ಕಾಗ್ಲಿಲ್ಲ. ಬೇಜಾರಾಗ್ಬೇಡಿ, ನಂಗೂ ಬೇಜಾರಾಗ್ತಿತ್ತು ನನ್ನ ಚಾನಲ್ ಅಲ್ಲಿ ಯಾವ್ದೂನು ಅಪ್ಲೋಡ್ ಮಾಡಕ್ ಆಗ್ತಿಲ್ವಲ್ಲ ಅಂತ. ನನಗೂ ಯೂಶಲಿ ಮಾಡಿದ ಅಡಿಗೆ ಮಾಡಿ ವಿಡಿಯೋ ಹಾಕಕ್ಕೂ ಶಕ್ತಿ ಇರ್ಲಿಲ್ಲ. ಅಡಿಗೆ ಮಾಡಕ್ಕೆ ಶಕ್ತಿ ಇರ್ಲಿಲ್ಲ ಅಂದ್ಮೇಲೆ ಇನ್ ವಿಡಿಯೋ ಮಾಡೋದಿಕ್ಕೆ ಎಲ್ಲಿ ಬಂತು? ಊರಿಗೆ ಹೋಗ್ಬಿಟ್ಟಿದೆ, ಜಾತ್ರೆ ಇದೆ ಅಂತ ಹೇಳಿ ಫುಲ್ ಶೀತ, ಕೆಮ್ಮು, ಕೋಲ್ಡು ಎಲ್ಲ ಆಗಿತ್ತು. ಯಾಕಂದ್ರೆ 8 ತಿಂಗಳು ಮಗು ಇದೆಲ್ಲ. 8 ತಿಂಗಳು ಮಗು ಇಟ್ಕೊಂಡು ಅದು ಈ ಚಳಿಲಿ ಆ ಊರಿಗೆ ಹೋಗಿದ್ದೀನಿ. ಏನ್ ಮಾಡೋದು? ಅಲ್ಲಿ ತುಂಬಾ ಚಳಿ ಇರತ್ತೆ. ಸ್ವಲ್ಪ ವಾತಾವರಣ ವ್ಯತ್ಯಾಸ ಆಯ್ತು, ನೀರೆಲ್ಲ ವ್ಯತ್ಯಾಸ ಆಯ್ತು, ಗಂಟ್ಲು ಫುಲ್ ಹೋಗಿತ್ತು. ಇವತ್ತು ಇಷ್ಟು ಮಾತಾಡ್ತಿದ್ದೀನಿ, ಇಷ್ಟು ವಾಯ್ಸ್ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನಿಮ್ಗೆ ಯಾವುದೇ ರೀತಿ ವಿಡಿಯೋ ಮಾಡಿರ್ಲಿಲ್ಲ. ಆಕ್ಚುಲಿ ಇದು ಈಗ ಮಾಡಿರೋ ವಿಡಿಯೋ ಅಲ್ಲ, ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಮಾಡಿದ ವಿಡಿಯೋ. ಅಪ್ಲೋಡ್ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ. ಎಡಿಟ್ ಮಾಡೋಕ್ಕಾಗ್ಲಿ ಅಪ್ಲೋಡ್ ಮಾಡೋದಕ್ಕಾಗ್ಲಿ ಹುಷಾರೇ ಇಲ್ಲ ಅಂದ್ರೆ ಇನ್ ವಿಡಿಯೋ ಮಾಡೋದೆಲ್ಲಿ ಬಂತು, ಎಡಿಟ್ ಮಾಡೋದೆಲ್ಲಿ ಬಂತು ಅಲ್ವಾ? ನಾನು ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ಓಟ್ಸ್ನ ಫಸ್ಟು ಹುರಿದು ಇಟ್ಕೊಳ್ಳಿ. ಫಸ್ಟ್ ಟೈಮ್ ಇದ್ರೆ ನಂಗೆ ಟೈಮ್ ಇರಲಿಲ್ಲ, ಮಾಡ್ಕೊತಾ ಹುರ್ಕೊಂಡೆ. ಅದ್ರ ಜೊತೆಗೆ ನೀವು ಒಂದು ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ನಿಮ್ಮ ಹತ್ರ ಏನೇನು ತರಕಾರಿ ಇದೆ, ನಿಮ್ಗೆ ಏನೇನು ತರಕಾರಿ ಬೇಕು ಎಲ್ಲ ಹಾಕ್ಕೊಳ್ಳಿ. ಹಾಕೊಂಡು ಓಟ್ಸ್ನ ಹುರಿದಿಟ್ಕೊಂಡಿರೋ ಓಟ್ಸ್ನ ಅದಕ್ಕೆ ಹಾಕೊಡಿ. ನಿಮ್ಗೆ ಇದನ್ನ ಕಿಚಡಿ ಆಗಬೇಕು ಅಂತ ಅಂದ್ರೆ ನಾನು ಹೇಳದ್ನಲ್ಲ, ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಅಂದ್ರೆ ಗರಂ ಮಸಾಲ, ಮತ್ತೆ ಪೆಪ್ಪರು, ಚಿಲ್ಲಿ ಪೌಡ್ರು, ಮತ್ತೆ ಧನಿಯಾ ಪುಡಿ, ಈ ಥರದ್ದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಬೇಡ ನಾನು ಉಪ್ಪಿಟ್ಟು ಥರ ಮಾಡ್ಕೊತೀನಿ ಅಂದರೆ ಈ ಥರ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆಲ್ಲ ಹಾಕ್ಬಿಟ್ಟು ಮತ್ತೆ ನೆನಪಿರಲಿ, ಉಪ್ಪಿಟ್ಟಿಗಾದ್ರೆ 1:3 ಹಾಕಿ ಅಥವಾ 2 ಹಾಕಿ. ಇಲ್ಲ ಅಂತ ಅಂದರೆ 1:4 ಹಾಕಿದ್ರೂ ನಡೆಯುತ್ತೆ, ಕಿಚಡಿ ಥರ ಬೇಕು ಅಂದರೆ. ನಾನು ಸ್ವಲ್ಪ ದಾಲ್ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಉಪ್ಪು, ಲಿಂಬೆಹಣ್ಣು ರಸ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಕೂಗಿದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಸೇರಿಸ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಡಯಟ್ ಫುಡ್ ಬೇಕು ಅಂತ ಅಂದರೆ ನೀವು ನನ್ನನ್ನು ಫಾಲೋ ಮಾಡಿ. ಓಕೆನಾ? ಒಂದು ಲೈಕ್ ಮಾಡಿ. ನೀವು ಮಾಡೋ ಲೈಕು ನಂಗೆ ತುಂಬ ಇಷ್ಟ ಆಗುತ್ತೆ. ಇದರಿಂದ ನನಗೂ ಮಾಡಬೇಕು ಜಾಸ್ತಿ ವಿಡಿಯೋ ಅಂತ ಅನ್ಸುತ್ತೆ. ಓಕೆನಾ? ಬಟ್ ನಾನು ಇವಾಗ ಡಯಟ್ಗೆ ಹೋಗ್ತಿದ್ದೀನಿ. ಜಿಮ್ಮು, ಡಯಟು ಎಲ್ಲ ವರ್ಕ್ ಶುರು ಮಾಡ್ತಿದ್ದೀನಿ. ಅದಕ್ಕೆ ನಾನು ಕೂಡ ಓಟ್ಸ್ ಯೂಸ್ ಮಾಡ್ತೀನಿ. ನನ್ನ ಪೇಜ್ನ ಫಾಲೋ ಮಾಡಿ ಆಯಿತಾ? ಥ್ಯಾಂಕ್ ಯು.